ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯ ಹೆಚ್ಚಾಗಿದೆ. ಸಿಎಂ ಪಾಸಿಟಿವ್ ಪ್ರತಿಕ್ರಿಯೆ ನಂತರ 2 ಭಾಷೆಯ ನೀತಿಯ ಭರವಸೆ ಹುಟ್ಟುಕೊಂಡಿದ್ದು ಆನ್ಲೈನ್ನಲ್ಲಿದ್ದಂತಹ ಹೋರಾಟಗಾರರು ಈಗ ರಸ್ತೆಗಿಳಿದಿದ್ದಾರೆ. ಎಷ್ಟು ಹುಮ್ಮಸ್ಸಿನಲ್ಲಿ ಸ್ಕ್ಯಾನ್ ಮಾಡ್ತಾ ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೋಡಿ. ನಮ್ಮ ನಾಡು ನಮ್ಮ ಆಳ್ವಿಕೆ, ಕನ್ನಡಕ್ಕಾಗಿ ಕೂಗು, ಕನ್ನಡಕ್ಕಾಗಿ ಹೋರಾಟ. ವೀಕೆಂಡ್ನ ಖುಷಿ ಮಧ್ಯೆಯೇ ಕನ್ನಡಕ್ಕಾಗಿ ಇವರೆಲ್ಲ ಧ್ವನಿ ಎತ್ತಿದ್ದು ಯಾವ ಕಾರಣಕ್ಕಾಗಿ ಗೊತ್ತಾ? ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನ ಪರಿಚಯಿಸಬೇಕು ಅನ್ನೋ ಕಾರಣಕ್ಕೆ. ರಾಜ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿರೋ ತ್ರಿಭಾಷಾ ನೀತಿಯನ್ನ ಕೈಬಿಟ್ಟು ದ್ವಿಭಾಷಾ ನೀತಿಯನ್ನ ಸರ್ಕಾರ ಜಾರಿಗೆ ತರಬೇಕು ಅನ್ನೋ ಕೂಗು ಕಳೆದ ಕೆಲ ದಿನಗಳಿಂದ ಜೋರಾಗಿದೆ. ಈ ಅಭಿಯಾನಕ್ಕೆ ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು, ಸಿನಿಮಾ ನಿರ್ದೇಶಕರುಗಳ ತಂಡವೂ ಕೈ ಜೋಡಿಸಿದೆ. ಚಿತ್ರ ಸಾಹಿತಿ ಕವಿರಾಜ್ ಸಾರಥ್ಯದಲ್ಲಿ ಲಾಲ್ಬಾಗ್ ಬಳಿ ಇವತ್ತು ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಜನರಿಗೆ ದ್ವಿಭಾಷಾ ನೀತಿಯ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡಿ ಪೆಟಿಷನ್ಗೆ ಸಹಿ ಸಂಗ್ರಹ ಮಾಡಲಾಯಿತು. ಈಗಾಗಲೇ ಆನ್ಲೈನ್ನಲ್ಲಿ 50,000ಕ್ಕೂ ಅಧಿಕ ಜನ ಈ ಅಭಿಯಾನಕ್ಕೆ ಬೆಂಬಲಿಸಿದ್ದಾರೆ. ತ್ರಿಭಾಷಾ ಇರಲಿ ಅನ್ನೋರು ಶಿಕ್ಷಣ ಸಂಸ್ಥೆಗಳವರು ಅವರ ಸ್ವಾರ್ಥಕ್ಕಾಗಿ ಮಾಡ್ತಿದ್ದಾರೆ, ಅವರ ಒಂದು ವಾಣಿಜ್ಯ ಉದ್ದೇಶಗಳಿಗಾಗಿ ಮಾಡ್ತಿದ್ದಾರೆ. ತ್ರಿಭಾಷಾ ಇರಲಿ ಅಂದರೆ ಯಾಕೆ ದೇಶದಲ್ಲಿ ಎಲ್ಲ ಕಡೆ ತ್ರಿಭಾಷಾ ಇಲ್ಲ? ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಯಾಕೆ 6 ಭಾಷೆಗಳು 6 ಸಬ್ಜೆಕ್ಟ್ ಓದಬೇಕು? ಯಾಕೆ ಉತ್ತರದ ರಾಜ್ಯಗಳಲ್ಲಿ ಇಲ್ಲ? ಯಾಕೆ ತಮಿಳುನಾಡಲ್ಲಿಲ್ಲ? ಸಮಾನತೆ ಯಾಕಿಲ್ಲ? 6 ವಿಷಯಗಳಿಗೆ ಪರೀಕ್ಷೆ ಬರೆಯೋ ಕಾರಣದಿಂದ ಬೇರೆ ವಿಷಯಗಳಲ್ಲೂ ನಮ್ಮ ವಿದ್ಯಾರ್ಥಿಗಳ ಅಂಕಗಳಿಕೆ ಕಡಿಮೆ ಆಗ್ತಿದೆ, ಸರಾಸರಿ ಕಡಿಮೆ ಆಗ್ತಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳು ವಂಚಿತ ಆಗ್ತಿದ್ದಾವೆ, ಅವರಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋದು ಕಡಿಮೆ ಆಗ್ತಿದೆ. ಈ ಎಲ್ಲ ಕಾರಣಕ್ಕೆ ಈ ಹೊರೆಯನ್ನು ಇಳಿಸಬೇಕು, 3ನೇ ಭಾಷೆಯ ಹೊರೆಯನ್ನು ಇಳಿಸಿ ನಮ್ಮ ವಿದ್ಯಾರ್ಥಿಗಳು 5 ಸಬ್ಜೆಕ್ಟ್ಗಳಿಗೆ ಪರೀಕ್ಷೆ ಬರೆಯೋ ಥರ ಆಗಬೇಕು ಅನ್ನೋದು ಇದ್ರ ಉದ್ದೇಶ. ಸದ್ಯಕ್ಕೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯ ಕ್ಯಾಂಪೇನ್ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ಸಹ ದ್ವಿಭಾಷಾ ಸೂತ್ರದ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ 1 ಲಕ್ಷ ಸಹಿ ಸಂಗ್ರಹಿಸಿ ಹಕ್ಕೊತ್ತಾಯ ಮಂಡಿಸಲು ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಮುಂದಾಗಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.